ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಅವರು ದೇಶದ ಹಿತದೃಷ್ಟಿಯಿಂದ ಅವರು ಹೇಳಿದಂಥ ಮಾತೇನು ಪೆಟ್ರೋಲು ಮತ್ತು ಬಂಗಾರ ಚಿನ್ನವನ್ನು ಯಾರು ಕೂಡ ಕೊಂಡ್ಕೋಬಾರ್ದು ಅನ್ನೋಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ನಾನು ಪ್ರಧಾನಮಂತ್ರಿಗಳು ಅವರು ಮನವಿ ಮಾಡೋಂಥ ಟೈಮಲ್ಲಿ ಇವತ್ತು ಒಂದು ಕಡೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಟೀಕೆ ಮಾಡೋಂಥ ಕೆಲಸ ಆಗ್ತಾಯಿದೆ. ಮೋದಿಜಿಯವರು ಯಾವತ್ತಿದ್ದರೂ ಕೂಡ ಏನು ಇದ್ರ ಹೇಳಿದ ಮೇಲೆ ಮೋದಿ ಸಾಬ್ರು ಹಿಂಗೆ ಹೇಳಿದ ಮೇಲೆ ಕಾಂಗ್ರೆಸ್ಸವರೆಲ್ಲರೂ ಕೂಡ ವ್ಯಂಗ್ಯ ಮಾಡೋಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ, ಇವತ್ತು ಮೋದಿ ಸಾಬ್ರು ಏನು ಪಾಲನೆ ಏನು ಮಾಡಬೇಕಾಯಿತು, ಅವ್ರು ಎಲ್ಲಿ ಹೋಗ್ತಾರೋ, ಪಾರ್ಲಿಮೆಂಟಿಗೆ ಹೋಗ್ತಾರೋ, ಇಲ್ಲ ಕ್ಯಾಬಿನೆಟ್ ಮೀಟಿಂಗ್ ಹೋಗ್ತಾರೋ, ಇನ್ನೊಂದಕ್ಕೆ ಹೋಗ್ತಾರೋ, ಅವರಲ್ಲಿದ್ದಂಥ ಭದ್ರತೆಯನ್ನಿಂದ ಅದು ಕಮ್ಮಿ ಮಾಡಿಬಿಟ್ಟಾರೆ. ಮೊನ್ನೆ ಕೂಡ ಎಲ್ಲೊಂದು ಕಡೆ ಕ್ಯಾಬಿನೆಟ್ ಮೀಟಿಂಗು ಹೋಗೋಂಥ ಟೈಮಲ್ಲಿ ಅವರು ಏನು ಇಷ್ಟು ಜಡ್ ಕ್ಯಾಟಗರಿ ಎಷ್ಟು 7-8 ವಾಹನಗಳಿದ್ದೋ ಆಲ್ರೆಡಿ ಒಂದು ವಾಹನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಲಿ ಇವತ್ತು ನಾನು ಹೇಳ್ತೀನಿ, ಪ್ರಧಾನಮಂತ್ರಿಗಳು ಅವ್ರಿಗೇನು ಜಡ್ ಕ್ಯಾಟಗರಿ ಏನೇನು ಇತ್ತು ಅದೆಲ್ಲ ಕೂಡ ಕಡಿಮೆ ಮಾಡ್ಕೊಂಡಂಥ ಟೈಮಲ್ಲಿ ಇವತ್ತು ತಾವೇನು ಮಾಡಬೇಕು, ಇವಾಗ ನೀವು ಮಾಡಬೇಕಾಯಿತು. ಇವತ್ತು ಪಾಳ್ಯ ನಿಮಗೆ ಬಂದಿದೆ. ಯಾಕಂದರೆ ಇಲ್ಲಿ ತನಕ ಮುಖ್ಯಮಂತ್ರಿಗಳ ಹಿಂದುಗಡೆ ಒಂದು 10-20 ವಾಹನಗಳು ಇದ್ದಾವೆ. ಜೊತೆಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಅವರು ಕಾನ್ವೇದಲ್ಲಿ ಕೂಡ 10-20 ವಾಹನಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಕಾನ್ವೆಯನ್ನು ಪಾಲಿಸಬೇಕಾದ್ರೆ ಅವರು ಕೂಡ ಏನು ಕಡಿಮೆ ಇಲ್ಲ ಅಂದರೆ ಅವರು ಕೂಡ ಪಾಲಿಸಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳೇ ಮಾಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು, ನಂತರ ಸಿದ್ದರಾಮಯ್ಯನವರು, ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಕಡಿತಗೊಳಿಸ್ಬೇಕನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ. ಜೊತೆಲಿ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಅಂದರೆ ಪ್ರಧಾನಮಂತ್ರಿಗಳು ಎಷ್ಟು ಥ್ರೆಟ್ಟಲ್ಲಿದ್ದಾನೆ ಅಂದರೆ ಈಗ ಜಗತ್ತಿನಲ್ಲಿ ಎಲ್ಲ ಕಡೆ ಹೋದ್ರಿಗಿನ ಇಷ್ಟೊಂದು ದೊಡ್ಡ ಪ್ರಧಾನಮಂತ್ರಿಗಳಿಗೆ ಯಾವುದೇ ಥ್ರೆಟ್ ಇಲ್ಲಾರ್ದಂಥ ಜಗತ್ತು ಒಂದು ಕಡೆ ಆದರೆ ಅತಿ ಹೆಚ್ಚು ಥ್ರೆಟ್ ಇರುವಂಥ ಪ್ರಧಾನಮಂತ್ರಿಗಳು ಯಾರಂದರೆ ಮೋದಿ ಸಾಬ್ರು. ಇವತ್ತು ಮೋದಿ ಸಾಬ್ರೆ ಇವತ್ತು ಕಡಿಮೆ ಮಾಡಿದಂಥ ಟೈಮಲ್ಲಿ ಇವತ್ತು ಮೋದಿ ಸಾಬ್ರು ಇಲ್ಲಪ್ಪ ನಾನು ಈ ಸ್ವಲ್ಪ ವಾಹನದಲ್ಲಿ ಹೋಗ್ತೀನಿ ಅನ್ನೋಂಥ ಸಂದರ್ಭದಲ್ಲಿ ಇವರು ಕೂಡ ಕಡಿಮೆ ಮಾಡಬೇಕನ್ನೋಂಥ ಒತ್ತಾಯನ ಕೂಡ ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ. ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಅವರೆಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅವರೆಲ್ಲರಿಗೂ ಪ್ರಧಾನಮಂತ್ರಿಗಳು BJP ಎಲ್ಲ ಕೂಡ ದೇಶ ಮೊದಲ ಫಸ್ಟ್ ಅಂತತೆ. ಆದರೆ ರಾಹುಲ್ ಗಾಂಧಿಯವರಾಗಿರ್ಬೋದು, ನಂತರ ಸಿದ್ದರಾಮಯ್ಯರವರಿದ್ದು ಕಾಂಗ್ರೆಸ್ನ ಎಲ್ಲ ನಾಯಕರು ಏನಂತಂದ್ರಿಗಿನ ದೇಶ ಮುಖ್ಯ ಅಲ್ಲ, ನಮ್ಗೆ ಬೇಕಾಗಿರೋದು ಕುಟುಂಬ ಮುಖ್ಯ ಅನ್ನೋಂಥ ರೀತಿಯಲ್ಲಿ ಅವರೇನು ಇಂದಿರಾ ಗಾಂಧಿನ ಜೈಕಾರ ಹಾಕ್ಕೊಂಡು ಹೋಗೋದು, ಇಂದಿರಾ ಗಾಂಧಿ ಹೆಸರು ಮೇಲೆ ರಾಜಕಾರಣ ಮಾಡೋದು ಹಿಂಗೆ ಮಾಡ್ಕೊತಾನೆ ಹೊರಟಿದ್ದಾರೆ. ಹಂಗಾಗಿ ಪ್ರಧಾನಮಂತ್ರಿಗಳನ್ನ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಅಂದ್ರೆಗಿನ ಎಲ್ಲ ಕೂಡ ತ್ವರಿತಗತಿಯಲ್ಲಿ ಇವತ್ತು ಅವರೆಲ್ಲ ಕೂಡ ಪಾಲಿಸೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಯಾವ ರೀತಿಯಲ್ಲಿ ಅವರು ಪಾಲನೆ ಮಾಡ್ತಾರೆ ಅಂತೇಳಿ ಎಲ್ಲವನ್ನು ನೋಡಬೇಕಾಗಿದೆ. ದೇಶದ ಎಲ್ಲರೂ ಕೇಳ್ತಿದ್ದಾರೆ, ಇಂಥ ಪ್ರಧಾನಿ ನಮ್ಗೆ ಬೇಕಾ, ರಾಜೀನಾಮೆ ಕೊಟ್ಟು ಹೋಗ್ಲಿ, ಒಬ್ಬರು ಎಕನಾಮಿಕ್ಸ್ಟನ್ನು ಪ್ರಧಾನ ಮಾಡಲಿ. ನೋಡಿರಿ, ಅವರೆಲ್ಲ ಕೂಡ ಪ್ರಧಾನಮಂತ್ರಿಗಳನ್ನ ಡೆಮ್ಮಿಗಳು ಮಾಡಿಕೊಂಡು ಹಿಂಗೆ ಎಕನಾಮಿಸ್ಟ್ ಅನ್ನೋಂಥವ್ರು ಆ ಬುದ್ಧಿ ಇರೋಂಥವ್ರು ಮಾಡಿ ದೇಶದ ಅಧೋಪತಿಗೆ ಇಳಿಸಿದ್ದಾರೆ ಇವರು. ಇವತ್ತು ರಾಯರೆಡ್ಡಿ ಕೂಡ ಇವತ್ತು ಈ ಭಾಗದ ದೊಡ್ಡ ಲೀಡರು, ವಿದ್ಯಾವಂತರು, ಎಲ್ಲ ಸ್ಕಾಲರ್ಸನ್ನು ಪಡ್ಕೊಂಡಿರೋಂಥ ವ್ಯಕ್ತಿ. ಆದರೆ ಇವತ್ತು ರಾಜ್ಯದ ಪರಿಸ್ಥಿತಿ ಏನೈತೆ, ಎಲ್ಲ ದಿವಾಳಿ ಮಾಡ್ಕೊಂಡು ಕುಂತೀರಿ, ಹಾಳು ಮಾಡಿದಿರಿ. ಈ ರಾಜ್ಯದಲ್ಲಿ ಇವತ್ತು ಆಸ್ಪತ್ರೆಗಳು ನೋಡಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ. ಇವತ್ತು ನಾವು ಈ ಭಾಗದಲ್ಲಿ ಆಸ್ಪತ್ರೆಗಳು ನಾವು ಎಷ್ಟು ಸುಂದರವಾಗಿಟ್ಟಿದ್ವಿ ಅಂದ್ರೆಗಿನ ಆಸ್ಪತ್ರೆ ಅಂದ್ರೆಗೆ ನಾವು ದೇವಸ್ಥಾನ ಥರ ಇಟ್ಟಿದ್ವಿ. ಅವ್ರು ಈ ಆಸ್ಪತ್ರೆ ಸಂತೆ ಮಾರ್ಕೆಟ್ ಮಾಡ್ಕೊಂಡು ಕುಂತಾರೆ, ಅವ್ರಿಗೆ ಬುದ್ಧಿರಬೇಕು. ಇವತ್ತು ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಈ ರೀತಿ ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಮಾತಾಡೋಂಥ ವ್ಯಕ್ತಿಗಳು ಇವತ್ತು ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ನಿಮ್ಮನ್ನ ಒಪ್ಪುತ್ತಾರೆ ಜನರು. ಏನೋ ಗೆದ್ದಿರ್ಬೋದು, ಗ್ಯಾರಂಟಿಗಳ ಮೂಲಕ ಗೆದ್ದಿರ್ಬೋದು. 2028ರಲ್ಲಿ ಎಷ್ಟು ತಿನ್ಕಾಡಿದ್ರು ಕೂಡ ಗೆಲ್ಲಲಿಕ್ಕಾಗಲ್ಲ. BJP ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.